5ನೇ ತರಗತಿ ಓದತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಾವು ಸುವೇಗ ಅಂದರೆ ಇದು ವರ್ಕ್ ಬುಕ್ಕು, ನಿಮಗೆಲ್ಲ ಗೊತ್ತಿದೆ, ಆಕ್ಟಿವಿಟಿ ಬೇಸ್ಡ್ ಇರ್ತಕ್ಕಂಥದ್ದು. ಈಗಾಗಲೇ ನಾವು ಪಠ್ಯಪುಸ್ತಕದಲ್ಲಿ ಭಾಗ 1 ಬಿಡಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಧ್ಯಾಯಗಳು ಕಂಪ್ಲೀಟ್ ಆಗಿದ್ದಾವೆ. ಅವುಗಳನ್ನು 5ನೇ ತರಗತಿಯ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ಅಧ್ಯಾಯಗಳ ಒಂದು ಅಭ್ಯಾಸವನ್ನು ಬಿಡಿಸಿ ಇವತ್ತು ನಾವು ಅಭ್ಯಾಸ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಈಗಾಗಲೇ ಮೊದಲನೆಯದ್ದು ಅಂದರೆ ಪುನರಾವರ್ತನೆ ಮುಗಿದಿದೆ ವಿದ್ಯಾರ್ಥಿಗಳೇ. ಅದರ 2ನೇ ಅಧ್ಯಾಯವನ್ನು ನಾವು ಇವತ್ತೇನು ಮಾಡೋಣ, ಬಿಡಿಸೋಣ. ಯಾವುದು 2ನೇ ಅಧ್ಯಾಯ ಅಂತಂದರೆ ಸಂಖ್ಯೆಗಳು. ನೋಡಿ, ಯಾವುದು ಸಂಖ್ಯೆಗಳು. ಇದರಲ್ಲಿ ಬರ್ತಕ್ಕಂಥ ವರ್ಕ್ ಬುಕ್ಕನ್ನು ನೀವು ಬಿಡಿಸಿದ್ರೆ ಸರಿ ಇದೆಯಲ್ಲ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಬಿಡಿಸದೇ ಇದ್ದವರು ಬಿಡಿಸುವ ಪ್ರಯತ್ನವನ್ನು ಮಾಡಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ. ಸಂಖ್ಯೆಗಳು ನೋಡಿ, ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಓದು ಅಂತ ಹೇಳಿದ್ದಾರೆ. ನಾನು ಒಂದೆರಡು ಎಕ್ಸಾಂಪಲನ್ನು ಹೇಳ್ತೀನಿ ನೋಡಿ. ಅವರು ಸ್ಥಾನ ಬೆಲೆ ಕೋಷ್ಟಕವನ್ನು ಈಗಾಗಲೇ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ 8 ಬಿಡಿ ಸ್ಥಾನದಲ್ಲಿ ಯಾವುದಿದೆ 8, 10ರ ಸ್ಥಾನದಲ್ಲಿ 3, 100ರ ಸ್ಥಾನದಲ್ಲಿ 4, 1000 ಸ್ಥಾನದಲ್ಲಿ 5. ಓಕೆ, ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಓದಬೇಕು ಮಕ್ಕಳೇ? 5438 ಅಂತ ಓದಬೇಕು. ಹೀಗೆ ಹೇಳಿ ನೋಡೋಣ. ಓಕೆ, 9, 0, 8, 3, 3809. ನೆಕ್ಸ್ಟು 9, 7, 6, 4. ಓದಿ ಇವಾಗ 4679. 5, 6, 8, 7, 7865. ಅರ್ಥ ಆಗ್ತಿದೆಯಲ್ಲ? ಮೇನ್ ಬೇಸಿಕ್ ಆಗಿ ನಿಮ್ಗೆ ಇದು ಗೊತ್ತಿರಬೇಕು. ಸ್ಥಾನ ಬೆಲೆ ಬಹಳ ಇಂಪಾರ್ಟೆಂಟು. ಬಿಡಿ 10, 100, 1000 ಈ ಕಡೆಯಿಂದನೇ ಬರಿಬೇಕು. ಈ ಕಡೆಯಿಂದ ಬರೆಯೋ ಹಾಗಿಲ್ಲ. 5 ಹೀಗೆ ಮತ್ತೆ ಬರ್ದಿರ್ದಿರಿ, ಹೀಗೆ ಬರಿಬೇಕು. ಬಿಡಿ ಸ್ಥಾನದಲ್ಲಿ ನಾವು ಈ ಕಡೆಯಿಂದನೇ ಎನಿಸ್ತಾ ಹೋಗ್ಬೇಕು. ಬಿಡಿ 10, 100, 1000 ಅಂತ ಹೇಳ್ಬಿಟ್ಟು. ಹೌದಾ? ನೋಡಿ, ಇನ್ನೊಂದೆರಡು ಪ್ರಾಬ್ಲಮ್ ಬರೆಯೋಣ. ಬಿಡಿ ಸ್ಥಾನದಲ್ಲಿ 9, 10ರ ಸ್ಥಾನದಲ್ಲಿ 6. ಓಕೆ, ನೆಕ್ಸ್ಟ್ 100ರ ಸ್ಥಾನದಲ್ಲಿ 0. ಇವಾಗ 1000 ಸ್ಥಾನದಲ್ಲಿ 5, 10,000 ಸ್ಥಾನದಲ್ಲಿ 3. ಇಲ್ಲಿ 2 ಪ್ರಾಬ್ಲಮ್ ಬಿಟ್ಟೆ, ಇರಲಿ ನೋಡಿ, ಅದನ್ನು ಬಿಡಿಸಿ ನೀವು. ಈಗ ಇದನ್ನು ಯಾವ ರೀತಿಯಾಗಿ ಓದಿಬೇಕು? 35,069 ಅಂತ ನಾವು ಓದಬೇಕು. ಅರ್ಥ ಆಗ್ತಿದೆಯಲ್ಲ? 10,000 ಇಲ್ಲಿ 1000 ಇದ್ದು ಇಲ್ಲಿ 10,000. ಬಿಡಿ ಸ್ಥಾನದಲ್ಲಿ 9, 2, 7, 6, 4. ಓಕೆ, ಇನ್ನೊಂದು 3 ಬಿಟ್ಟು ಕಾಮ ಹಾಕಿಬಿಟ್ಟು ಎರಡನ್ನ ಗುಂಪು ಆಗ್ತಾ ಹೋಗ್ತವೆ. ಅಲ್ಪವಿರಾಮದ ಬಗ್ಗೆನೂ ಗೊತ್ತಿರಬೇಕು. 46,729 ಅಂತ. ಓಕೆ, ಅರ್ಥ ಇದ್ದಲ್ಲ? ಇದೇ ರೀತಿಯಾಗಿ ಉಳಿದ ಲೆಕ್ಕಗಳನ್ನು ನೀವೇನು ಮಾಡಿ ಬಿಡಿಸಿ. ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಅಂಕಿಗಳಿಗೆ ಸೂಚಿಸಿರುವಂತೆ ಬಣ್ಣ ತುಂಬು ಅಂತ ಹೇಳಿದ್ದಾರೆ. ಅದು ನೀವು ಈಸಿಯಾಗಿ ಮಾಡ್ತೀರಿ. ಮಾಡಿ ಮನೆಯಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ. ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಕೆಂಪು ಬಣ್ಣ ತುಂಬಬೇಕಂದ್ರೆ ಎಲ್ಲೆಲ್ಲಿ ಬಿಡಿ ಇದೆಯಲ್ಲ ಅಲ್ಲೆಲ್ಲ ನೀವೇನು ಮಾಡ್ಬೇಕು ಮಕ್ಕಳೇ? ರೆಡ್. ನೋಡಿ, ರೆಡ್ ತುಂಬಿ ಇಲ್ಲೆಲ್ಲ. 10ನೇ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ನೀಲಿ ಇದು. ಹೌದಾ? ಇದಕ್ಕೆಲ್ಲ ಬ್ಲೂ, ನೀಲಿ ಮಸೆಯನ್ನು ತುಂಬಿ 10ರ ಸ್ಥಾನದಲ್ಲಿ. ಯಾಕಂದರೆ ಸ್ಥಾನಗಳ ಕಲ್ಪನೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನೀವೇನು ಮಾಡಬೇಕು? ನೀಲಿ ಬಣ್ಣವನ್ನು ತುಂಬಿ. ಇನ್ನು 100ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳಿಗೆ ಎಂಥ ಬಣ್ಣ ತುಂಬಿ ಅಂತ ಹೇಳಿದರೆ ಹಸಿರು ಬಣ್ಣವನ್ನು ನೀವೇನು ಮಾಡಬೇಕು? ತುಂಬಬೇಕು. ಹಸಿರು ಬಣ್ಣ ತುಂಬಬೇಕು. ಹಸಿರು ಬಣ್ಣ ಕ್ರೇಯನ್ಸ್ ಇರ್ತಾವಲ್ಲ ಮಕ್ಕಳೇ, ಅವುಗಳನ್ನು ಯೂಸ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು? ತುಂಬಬೇಕು. ನೋಡಿ, ನಾನು ಒಂದಿದೆ ನೋಡಿ, ತೋರಿಸ್ತೀನಿ. ಎಲ್ಲಿ ತುಂಬಬೇಕು ಅಂದರೆ 100ರ ಸ್ಥಾನದಲ್ಲಿ ಇರ್ತಕ್ಕಂಥ ಈ ರೀತಿಯಾಗಿ ನೋಡಿ. ಹೌದಾ? ಈ ರೀತಿಯಾಗಿ ನೀವೇನು ಮಾಡಿ ಹಸಿರು ಬಣ್ಣವನ್ನು ನೀಟಾಗಿ ತುಂಬಿ ಮಕ್ಕಳೇ. ಓಕೆ, ಇಲ್ಲಿ ತುಂಬಿ ಹಸಿರು, ಇಲ್ಲಿ ಹಸಿರು, ಇಲ್ಲಿ ಹಸಿರು. ಓಕೆ, ಇಲ್ಲಿ ಹಸಿರು. ನೆಕ್ಸ್ಟು 1000 ಸ್ಥಾನದಲ್ಲಿರುವ ಬಣ್ಣಗಳಿಗೆ ಕಿತ್ತಳೆ ಬಣ್ಣವನ್ನು ತುಂಬಿ. ಕಿತ್ತಳೆ ಆಕಾರದ ಬಣ್ಣವನ್ನು ನೀವೇನು ಮಾಡಿ ಮಕ್ಕಳೇ? ತುಂಬಿ. ಅಂದರೆ ಸ್ವಲ್ಪ ಚಾಕ್ಲೇಟ್ ಆಗಿರುವಂಥ ಬಣ್ಣವನ್ನು ನೀವೇನು ಮಾಡಬೇಕು? ತುಂಬಬೇಕು. ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಿತ್ತಳೆ. ಇಲ್ಲಿ 1000 ಸ್ಥಾನ.
ಇಲ್ಲಿ 1000 ಇದೆ, ಇಲ್ಲಿ 10,000 ಇದೆ ಅಲ್ಲ, ಈ ರೀತಿಯಾಗಿ ಎಲ್ಲ 1000 ಇದೆ ಅಲ್ಲಿ. ನೆಕ್ಸ್ಟ್ 10,000 ಸ್ಥಾನದಲ್ಲಿ ಹಳದಿ ಬಣ್ಣವನ್ನು ಏನು ಮಾಡಿ ಮಕ್ಕಳೇ ತುಂಬಿ. ಓಕೆ, ಹಳದಿ ಬಣ್ಣವನ್ನು ತುಂಬಿರಲ್ಲ, ಅವು ಎಲ್ಲಿದ್ದಾವೆ ನೋಡಿ ಅಲ್ಲಿ ತುಂಬಿ. ನೆಕ್ಸ್ಟ್ ನೋಡಿ, ಸೂಚನೆಯಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇದು ಇಂಪಾರ್ಟೆಂಟ್, ಸ್ವಲ್ಪ ಗೊತ್ತಿರಲಿ ನಿಮಗೆ. ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಒಂದಂಕಿ ಚಿಕ್ಕ ಸಂಖ್ಯೆ, ಅದನ್ನು ಸ್ಥಾನಕ್ಕೆ ಅನುಗುಣವಾಗಿ ಬರಿತಾ ಹೋಗಬೇಕು. ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 9. ಎರಡಂಕಿಯ ಅತಿ ಚಿಕ್ಕ ಸಂಖ್ಯೆ, ಎರಡಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಇದು ಒಂದು ಅಂಕಿ ಎಂಡ್ ಆಯ್ತಂದ್ರೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದನ್ನೇ 2 ಅಂಕಿ, ಅದು ಹೌದಿಲ್ಲ 10. 10 ಸ್ಥಾನ ಬಂತಲ್ವಾ. ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 99. ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ 100. ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ 999. ನೋಡಿ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 1000. 4 ಅಂಕಿಯ ದೊಡ್ಡ ಸಂಖ್ಯೆ 9999. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 10,000. ಓಕೆ, 5 ಅಂಕಿಯ ದೊಡ್ಡ ಸಂಖ್ಯೆ 99,999. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಈ ರೀತಿಯಾಗಿ ಇದೊಂದು ಕೋಷ್ಟಕ ಇದೆ. ಸ್ಥಾನ ಬೆಲೆಗೆ ಅನುಗುಣವಾಗಿ 10,000 ಹಿಡ್ಕೊಂಡು ಬಿಡಿವರೆಗೆ ಯಾವ್ಯಾವ ರೀತಿಯ ಸಂಖ್ಯೆಗಳು ಹೇಗಿದಾವೆ ಅಂತ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ಫಿಲಪ್ ಮಾಡ್ಕೊಂಡಿದ್ದೀರಲ್ವ ನೀವು? ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವು ವಸ್ತುಗಳ ಬೆಲೆಗಳನ್ನು ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಅದರ ನಮೂದಿಸಿ ಅದು ದೊಡ್ಡದು ಚಿಕ್ಕದು ಅಂತ ಚಿಹ್ನೆಯನ್ನು ಹಾಕಬೇಕು. ಹೌದಾ? ಇವಾಗ ಕುಕ್ಕರ್ ಬೆಲೆ ಎಷ್ಟಿದೆ? 2250. ಹೌದಾ? ಇದು ಏನಿದೆ? ಫ್ರಿಜ್ 11,200. ಓಕೆ, ಹಾಗಾದ್ರೆ ಯಾವ್ದು ದೊಡ್ಡದು ಮಕ್ಕಳೇ? ಈಸಿಯಾಗಿ ಹೇಳ್ಬಿಡ್ತೀರಲ್ವ, 11,000. ಅದನ್ನು ಈ ರೀತಿಯಾಗಿ ನಾವು ಬಾಣದ ಚಿಹ್ನೆಯನ್ನು ಗುರ್ತು ಮಾಡಬೇಕಾಗುತ್ತೆ. ಕುಕ್ಕರ್ದು 2250, ಫ್ಯಾನಿಂದು 1750. ಯಾವ್ದು ದೊಡ್ಡದು? ಇವಾಗ ಕುಕ್ಕರ್ದು ದೊಡ್ಡದಾಗಿರುತ್ತೆ, ಅವಾಗ ಈ ಕಡೆ ಬಾಣದ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಮಿಕ್ಸರ್ ಬೆಲೆ ಎಷ್ಟಿದೆ? 4,650. ಕುಕ್ಕರ್ದು 2,250. ಯಾವ್ದು ದೊಡ್ಡದು? ಓಕೆ, 4 ಅಲ್ಲ, ಆ ರೀತಿಯಾಗಿ ಹಾಕಬೇಕು. 2,250. ಟಿವಿ ಬೆಲೆ 17,650. ಯಾವ್ದು ದೊಡ್ಡದು ಮಕ್ಕಳೇ? 17,000 ದೊಡ್ಡದಲ್ವಾ 2,000ಕ್ಕಿಂತ? ಈ ರೀತಿಯಾಗಿ ನಾವು ಚಿಹ್ನೆಯನ್ನು ಹಾಕಬೇಕು. ಓಕೆ, ನೆಕ್ಸ್ಟ್ ನೋಡಿ, 2,250. ಫೋನ್ ಬೆಲೆ ಎಷ್ಟಿದೆ? 9,870. ಹೌದಾ? ಇದೇ ದೊಡ್ಡದಲ್ಲ, ಈ ರೀತಿಯಾಗಿ ಹಾಕಬೇಕು. ನೆಕ್ಸ್ಟ್ ಫ್ರಿಜ್ ಇದ್ದು 11,200. ಮಿಕ್ಸಿ ಬೆಲೆ 4,650. ಯಾವ್ದು ದೊಡ್ಡದು ವಿದ್ಯಾರ್ಥಿಗಳೇ? ಇದು ದೊಡ್ಡದು. ನೆಕ್ಸ್ಟು ಫ್ಯಾನ್ 1,750. ಮಿಕ್ಸಿದು ಎಷ್ಟಿದೆ? 4,650. ಇದು ದೊಡ್ಡದು, ಇದು ದೊಡ್ಡದು. ಓಕೆ, ಮೊಬೈಲ್ ಇದು 9,870. ಟಿವಿದು 17,650. ಇದರಲ್ಲಿ ಕೂಡ ಇದೆ ಏನಪ್ಪಾ ಅಂತಂದ್ರೆ ದೊಡ್ಡದು. ಈ ರೀತಿಯಾಗಿ ಚಿಕ್ಕದು, ದೊಡ್ಡದು ಮತ್ತು ಸಮ ಚಿಹ್ನೆಯನ್ನು ನಾವೇನು ಮಾಡಬೇಕು ಮಕ್ಕಳೇ? ಗಮನಿಸಿ ಹಾಕಬೇಕು. ಇನ್ನು ನೆಕ್ಸ್ಟ್ ಏನಿದೆ ನೋಡಿ, ಖಾಲಿ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡು ಅಂತ ಹೇಳಿದ್ದಾರೆ ನೋಡಿ. ಇವುಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ, ಎಲ್ಲಿ ಬಿಟ್ಟಿದ್ದಾರಲ್ಲ ಅದನ್ನೇನು ಮಾಡೋಣ? ಬರೆಯುವ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ನೋಡಿ, 20,305 ಅಂತ ಬರಿಬೇಕು. 20,315. ಹೌದಾ? ಅವು ಅಕ್ಷರಗಳಲ್ಲಿ ಮತ್ತು ಸಂಖ್ಯೆ ಬಿಟ್ಟಿದ್ರೆ ಸಂಖ್ಯೆಯಲ್ಲಿ ನಾವೇನ್ ಮಾಡಬೇಕು? ಬರಿಬೇಕು. ಇಲ್ಲಿ ನೋಡಿ, 78,302 ಪದಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನ ಏನ್ ಮಾಡಬೇಕು? ಅಕ್ಷರದಲ್ಲಿ ಬರಿಬೇಕು. 78,302. ಓಕೆ, ಇನ್ನಿಲ್ಲಿ ನೋಡಿ 60,000 ಅಂತ ನಾವೇನ್ ಮಾಡಬೇಕು? ಪದಗಳಲ್ಲಿ ಬರಿಬೇಕು. ನೆಕ್ಸ್ಟ್ 30,004. ನೋಡಿ, 30,004 ಈ ರೀತಿಯಾಗಿ ಬರಿಬೇಕು. ಎಲ್ಲಿ ಸಂಖ್ಯೆ ಇರೋದಿಲ್ಲ ಅಲ್ವಾ ಅಲ್ಲಿ 0 ಕೊಟ್ಕೋಬೇಕು, ಅದು ನಿಮಗೆ ಗೊತ್ತಿರುತ್ತೆ. 87,670. ನೋಡಿ, 87,670
ಎಷ್ಟು 50. ಓಕೆ, ಈ ರೀತಿ ಇವು ಎರಡನ್ನ ಏನು ಮಾಡಬೇಕು, ಅಕ್ಷರಗಳಲ್ಲಿ ಬರಿಬೇಕು. 89,000 ಓಕೆ, 89,099 ಈ ರೀತಿಯಾಗಿ ನೀವು ಪದಗಳಲ್ಲಿ ಬರೀರಿ ಮಕ್ಕಳೇ. ಓಕೆ, ಇದನ್ನು ಬರೀರಿ 99,999 ಅಂತ ಇದನ್ನು ಕೂಡ ಬರೀರಿ. ನೆಕ್ಸ್ಟ್ ನೋಡಿ, ಇದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್. ಇಲ್ಲಿ ಕೂಡ ಗ್ಯಾಪ್ ಇದನ್ನು ಬರಿತಾ ಹೋಗೋಣ. ಮುಖಬೆಲೆ, ಇಲ್ಲಿ ರೌಂಡ್ ಮಾಡಿರೋ ಸಂಖ್ಯೆ ಮುಖಬೆಲೆ ಎಷ್ಟಿದೆ 8 ಅಂದರೆ ಇದು ಗೊತ್ತಿರಲಿ ನಿಮಗೆ 1000 ಸ್ಥಾನದಲ್ಲಿ ಇದೆ. ಹಾಗಾದರೆ ಸ್ಥಾನ ಬೆಲೆ ಏಟಾಗುತ್ತೆ ವಿದ್ಯಾರ್ಥಿಗಳೇ 8,000. ಇದು ಮುಖಬೆಲೆ 5 ಇತ್ತಂದ್ರೆ ಅದರ ಸ್ಥಾನ ಬೆಲೆ 500 ಅಂದರೆ 100 ಸ್ಥಾನದಲ್ಲಿದೆ ಅಂತ ಗೊತ್ತಿರಬೇಕು. ಇದು ಮುಖಬೆಲೆ 1, ಸ್ಥಾನ ಬೆಲೆ 10 ಅಂದರೆ 10 ಸ್ಥಾನದಲ್ಲಿ ಇದೆ ಅಂತ. ಓಕೆ, ನೆಕ್ಸ್ಟ್ ಇದು ಮುಖಬೆಲೆ 7, ಇಲ್ಲೂ ಕೂಡ 7 ಯಾಕಂದ್ರೆ ಬಿಡಿ ಸ್ಥಾನ. ಇಲ್ಲಿ ನೋಡಿ ಮುಖಬೆಲೆ 5 ಇದೆ, ಇದು 10,000 ಸ್ಥಾನದಲ್ಲಿದೆ ಅಂದರೆ 50,000. ಓಕೆ, ನೆಕ್ಸ್ಟ್ ಇದು ಕೂಡ ಅಷ್ಟೇ 9, 90,000. ಅರ್ಥ ಆಗ್ತಾ ಇದೆಯಲ್ಲ, ಇದು ಕೂಡ ಈಸಿ ಇದೆ. ಇದೇ ತೆರನಾಗಿ ಈ ಕಡೆದು ನೀವೇನು ಮಾಡಬೇಕು ಮಕ್ಕಳೇ, ಫಿಲಪ್ ಅನ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡಿ ಬಿ ಫಾರ್ಟ್, ಇದರಲ್ಲಿ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂಗೆ ಇಲ್ಲಿ ಆರಿಸಿ ಏನು ಮಾಡಬೇಕು, ಬರಿಬೇಕು. ನೋಡಿ 5,000ಕ್ಕಿಂತಲೂ ಕಡಿಮೆ ಇರುವ ಸಂಖ್ಯೆ ಇಲ್ಲಿ ಯಾವುದಿದೆ ಅಂತ ಬರಿಬೇಕು. 5,000ಕ್ಕಿಂತ ಕಡಿಮೆಪ್ಪ ನೋಡಿ, ಇಲ್ಲಿ 3,382 ಹೌದಲ್ಲ. ಅದನ್ನ ಬಿಟ್ಟರೆ ಯಾವುದು ಕಡಿಮೆ ಇಲ್ವೇ ಇಲ್ಲ. ಆಕ್ಚುಲಿ ಇವೆಲ್ಲ 10,000ನೇ ಅದಾವ, ಇರುವುದೇನೆ ಇದು ಒಂದೇ ಇದೆ ಹೌದಲ್ಲ, ಅದಕ್ಕೆ ಅದನ್ನ ಬರಬೇಕು. 5 ಬಿಡಿಗಳನ್ನು ಹೊಂದಿರುವ ಸಂಖ್ಯೆ ಬಿಡಿ ಸ್ಥಾನದಾಗ ಯಾವ್ದು 5 ಇದೆ ನೋಡಿ. ಓಕೆ, ಇದು ಅಲ್ಲ 34,565. 4,000ಗಳನ್ನು ಹೊಂದಿರುವ ಸಂಖ್ಯೆ 4,000 ಸ್ಥಾನದಲ್ಲಿ 4 ಯಾವ್ದಿದೆ, ಇಲ್ಲ ಒಂದಿದೆ, ಇಲ್ಲ ಒಂದಿದೆ ನೋಡಿ, 2 ಇದೆ. 34,565, 14,132 ಇದು 1000 ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು. 100ರ ಸ್ಥಾನದಲ್ಲಿ 9 ಇರುವ ಸಂಖ್ಯೆಯನ್ನು ಬರೆ. ನೋಡಿ ಎಲ್ಲಿದೆ ನೋಡಿ, 100ರ ಸ್ಥಾನದಲ್ಲಿ 9 ಇರಬೇಕು. ಓಕೆ, ಇಲ್ಲಿದೆ ಅಲ್ಲ ಬಿಡಿ 10 100, 13,916. ಬಿಡಿ ಮತ್ತು 100ರ ಸ್ಥಾನದಲ್ಲಿ 2 ಹೊಂದಿರುವ ಸಂಖ್ಯೆ ನೋಡಿ, ಏನ್ ಹೇಳ್ತಾ ಇದ್ದಾರೆ ಅವರು, ಬಿಡಿ ಮತ್ತು 100ರ ಸ್ಥಾನದಲ್ಲಿ 2 ಹೊಂದಿರಬೇಕು. ಇಲ್ಲಿದೆ ನೋಡಿ, ಬಿಡಿರಲ್ಲಿ 2 ಇದೆ, 100ರ ಸ್ಥಾನದಲ್ಲಿ 2 ಇದೆ ಅಂದ್ರೆ 43,212. ಓಕೆ, ನೆಕ್ಸ್ಟ್ 10,000ಕ್ಕೆ ಸಮೀಪವಾಗಿರ್ತಕ್ಕಂತಹ ಸಂಖ್ಯೆ ನೋಡಿ ಯಾವುದಿದೆ. 10,000ಕ್ಕೆ 4, 3, 13 ಅಂತೂ ಜಾಸ್ತಿ, ಇವೆಲ್ಲ ಜಾಸ್ತಿ ಇದಾವೆ. ಹಾಗಾದ್ರೆ 9,899 ಹೌದಲ್ಲ ವಿದ್ಯಾರ್ಥಿಗಳೇ. ಸಾಕಲ್ವಾ? ಓಕೆ, ಇಷ್ಟು ಸಾಕು. ಸ್ವಲ್ಪನೇ ಬಿಡಿಸ್ತಾ ಹೋಗೋಣ. ಮುಂದಿನ ಪಾರ್ಟಲ್ಲಿ ಈಗ 6ವರೆಗೆ ಬಂದಿದ್ದೀವಿ. ಮುಂದಿನ ಪಾರ್ಟಲ್ಲಿ ಏನು ಮಾಡೋಣ, ಉಳಿದ ಪ್ರಾಬ್ಲಮ್ಸ್ ಅನ್ನು ಏನು ಮಾಡೋಣ, ಬಿಡಿಸೋಣ. ಅದು ಕ್ಲೋಸ್ ಮಾಡಿಬಿಡೋಣ ಸಂಖ್ಯೆಗಳು. ಇದನ್ನೇನು ಮಾಡಿ ನೀವು ಅಭ್ಯಾಸ ಪುಸ್ತಕದಲ್ಲಿನೂ ಬಿಡಿಸಿ, ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಿನೂ ಕೂಡ ಬಿಡಿಸಿ. ಅರ್ಥ ಆಯ್ತಲ್ಲ? ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.